ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು DM ಮಾಡಿದ್ರು, ಶಿರಸಿಯಿಂದ ಬನವಾಸಿ ಹೋಗೋ ದಾರಿ ಮಧ್ಯೆ ಸಿಗುವ ಗುಡ್ನಾಪುರ್ ಎಂಬ ಹಳ್ಳಿಯಲ್ಲಿ ರಾಘವೇಂದ್ರ ಎನ್ನುವ ಹೋಟೆಲ್ ಇದೆ. ಆ ಹೋಟೆಲ್ ನ ಸುಮಾರು ವರ್ಷಗಳಿಂದ ಒಬ್ರು ಅಜ್ಜಿ ನಡೆಸ್ತಾ ಇದ್ದಾರೆ, ಅವರನ್ನ ಒಮ್ಮೆ ಮೀಟ್ ಆಗಿ ಅಂತ ಹೇಳಿದ್ರು. ರೀಸೆಂಟ್ ಆಗಿ ಬನವಾಸಿಗೆ ಹೋಗಿ ಬರ್ತಾ ಆನ್ ದ ವೇ ಆ ಹೋಟೆಲ್ ಸಿಕ್ತು. ಆ ಹೋಟೆಲ್ಗೆ ವಿಸಿಟ್ ಮಾಡಿದಾಗ ಆ ಅಜ್ಜಿ ಹತ್ರ ಕೂಡ ಮಾತಾಡಿದೆ. ಅವರು ತಮ್ಮ ಸುಮಾರು 50 ವರ್ಷದ ಹೋಟೆಲ್ ಜರ್ನಿ ಅನುಭವವನ್ನ ಶೇರ್ ಮಾಡ್ಕೊಂಡ್ರು. ತಾನು ಮಾಡುವ ಕೆಲಸ ಕಷ್ಟ ಅಂತ ಅಂದ್ಕೊಳ್ದೆ ಇಷ್ಟಪಟ್ಟು ಕೆಲಸ ಮಾಡ್ತಿರೋ ಇವರಿಗೆ ಸರ್ಪ್ರೈಸ್ ಕೊಡೋಣ, ಅವ್ರ ಮುಖದಲ್ಲಿ ಒಂದು ಹ್ಯಾಪಿನೆಸ್ ನೋಡೋಣ ಅಂತ ಅವರ ಪೋರ್ಟ್ರೇಟ್ ಸ್ಕೆಚ್ ನ ಬಿಡಿಸಿ ಅವ್ರಿಗೆ ಕೊಡೋಣ ಅಂತ ನಾನೀಗ ಹೋಗ್ತಾ ಇರೋದು ಗುಡ್ನಾಪುರಕ್ಕೆ. ಅಲ್ಲ, ನೀವು ಓಪನ್ ಮಾಡ್ರಿ, ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಒಂದು 25 ವರ್ಷ 30 ವರ್ಷ ಅಂತ ನಾನು ಹೇಳಿದೆ. 50 ವರ್ಷದ ಮೇಲಿದೆ. ಮಾಡಿದ್ರೆ ಭಗವಂತ ಯಾವ್ದೋ ರೂಪದಲ್ಲಿ ಕೊಡ್ತಾರಲ್ಲ, ಅದೇ ಕೊಟ್ರೆ ಇನ್ನೊಬ್ರು ನಮಗೆ ಕೊಡ್ತಾರೆ, ಯಾವ್ದೋ ಒಂದು ರೂಪದಲ್ಲಿ. ಅಂದ್ರೆ ಎಲ್ಲಾದ್ರೂ ಒಳ್ಳೆ ಚೆನ್ನಾಗೈತೆ. ಮತ್ತೆ ಈಗ ಕೆಲವೊಬ್ಬರಿಗೆ ನಾವಂತೂ ಈಗ ಹೆಚ್ಚು ಕಮ್ಮಿ ಏನು ಇಲ್ಲ ಅಂದ್ರೆ ಇಲ್ಲೇ ಬಂದ್ಕೊಂಡು ತಿನ್ಕೊಂಡು ಹೋಗ್ತೇವೆ. ಮನೆ ಟೈಪ ನೋಡ್ಕೊಂತಾರೆ ಕಸ್ಟಮರ್ ಹಂಗಂತ ಹೇಳಿ. ತುಂಬಾ ಜನ ಬಂದ್ರೆ ನನ್ ಗಂಡ್ ಮಕ್ಕಳೆಲ್ಲ ನನ್ನ ಮಕ್ಕಳು ಅದು ಊರ್ನವರೇ ಸಪೋರ್ಟ್ ಇದಾರೆ. ಒಂಥರ ತಾಯಿ ಭಾವನೆ, ತಾಯಿ ಇದ್ದಂಗೆ. ಶ್ರೀಮಂತಿಕೆ ಅನ್ನೋದು ಕೂಡಿಡೋದ್ರಲ್ಲಿಲ್ಲ, ಕೊಡುವುದರಲ್ಲಿದೆ ಅಂತ ಇವ್ರು ಹೇಳಿದ ಮಾತು, ಇವರು ತೋರಿದ ಪ್ರೀತಿ, ಇವರಲ್ಲಿದ್ದ ಮುಗ್ಧತೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದ್ರು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಗುಡ್ನಾಪುರ್ ಬಾಯ್ಸ್ ಸಹಕರಿಸಿದ್ದಕ್ಕೆ. ಇಲ್ಲಿಗೆ ಬಂದಾಗ ಅನ್ಸಿದ್ದೇನಂದ್ರೆ, ಕೆಲವೊಂದು ಸ್ಥಳ ನೈಸರ್ಗಿಕ ವಿಶೇಷತೆ ಹೊಂದಿದ್ರು ಕೂಡ ಇಂತಹ ವ್ಯಕ್ತಿತ್ವಗಳು ಆ ಸ್ಥಳದಲ್ಲಿರೋದ್ರಿಂದ ಆ ಸ್ಥಳದ ವಿಶೇಷತೆ ಇನ್ನೂ ಹೆಚ್ಚಾಗತ್ತೆ. ಸೊ ಈ ವಿಡಿಯೋ ನೋಡ್ತಿರೋರಲ್ಲಿ ಒಂದು ರಿಕ್ವೆಸ್ಟ್, ನೀವೇನಾದ್ರೂ ಶಿರ್ಸಿ ಬನವಾಸಿ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಗುಡ್ನಾಪುರದಲ್ಲಿರೋ ಶ್ರೀ ಗುರು ರಾಘವೇಂದ್ರ ಹೋಟೆಲ್ಗೆ ಒಮ್ಮೆ ವಿಸಿಟ್ ಮಾಡಿ. ಇಲ್ಲಿ ಸಿಗುವ ಒಂದು ಸ್ಪೆಷಲ್ ಫುಡ್ ಯಾವುದು ಅಂದ್ರೆ ಶೇವ್ ಬಾಜಿ, ಮಿಸಾಲ್ ಬಾಜಿ ಅಂತಾನೂ ಕರೀತಾರೆ ನಮ್ ಕಡೆ. ನನಗಂತೂ ತುಂಬಾ ಇಷ್ಟ ಆಯ್ತು, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ.